ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಶ್ರಾವಣಿ ಮೇಡಮ್ ಹೇಳಿದ್ದನ್ನ ಯಜಮಾನ್ರ ಇಷ್ಟೊಂದು ಸೀರಿಯಸ್ ಆಗಿ ತಗೊಂಡ್ರ? ಅವ್ರು ಹೇಳಿದ ಒಂದು ಮಾತಿಂದ ಇಷ್ಟೆಲ್ಲ ಮಾಡಿದ್ರ? ಶ್ರಾವಣಿ ಮೇಡಮ್ ಮಾತಾಡಿದ್ರೆ ಕೋಪ ಮಾಡ್ಕೋತಾ ಇದ್ದಿದ್ದು ಯಜಮಾನ್. ಈಗ ಅವ್ರು ಹೇಳಿ ಒಂದು ಮಾತಿಂದ ಇನ್ನೊಬ್ರ ಸಂತೋಷಕ್ಕೆ ಕಾರಣ ಆಗ್ತಿದ್ದಾರೆ. ಇದಲ್ವಾ ಪ್ರೀತಿ ಅಂದ್ರೆ? ತಂದೆ ಮಗಳ ಪ್ರೀತಿ ಇನ್ನೂ 100 ಪಟ್ಟು ಹೆಚ್ಚಾಗಿ ಅವರಿಬ್ರು ಆದಷ್ಟು ಬೇಗ ಒಂದಾಗೋಗಾಗ್ಲಪ್ಪ ಆಂಜನೇಯ. ಆದರೂ ನಾನಿರೋ ಪರಿಸ್ಥಿತಿಗೆ ಇದು ತುಂಬ ದೊಡ್ಡ ನನ್ನ ಪರಿಸ್ಥಿತಿ ಅರ್ಥ ಮಾಡ್ಕೊಂಡೆ ಅನ್ಸುತ್ತೆ ಶ್ರಾವಣಿ ಮೇಡಮ್ ಹೀಗೆಲ್ಲ ಮಾತಾಡಿರೋದು. ಯಾವುದಕ್ಕೂ ಅವ್ರಿಗೊಂದು ಥ್ಯಾಂಕ್ಸ್ ಹೇಳ್ಬಿಡ್ಬೇಕು. ಮತ್ತೆ ಹೋಗಿ ಡಿಸ್ಟರ್ಬ್ ಮಾಡೋದು ಬೇಡ. ಒಂದು ಫೋಟೋ ಕಳಿಸ್ಬಿಡ. ಥ್ಯಾಂಕ್ಸ್ ಮೇಡಮ್. ಏನಮ್ಮ ಆಚೆ ಹೊರಟಿದ್ಯಾ? ಹೌದಪ್ಪ, ಬೆಳಗ್ಗೆಯಿಂದ ಬಲಗಣ್ಣು ಒಂದೇ ಸಮ ಅದರ್ತಾ ಇತ್ತು. ಅದಕ್ಕೆ ನಿಮ್ಮಪ್ಪ ದೇವ್ರಿಗೆ ದೀಪ ಹಚ್ಚು ಅಂದ್ರು. ಹಚ್ಚದೆ, ಯಾಕೋ ಸಮಾಧಾನ ಆಗ್ತಿಲ್ಲ. ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಸ್ವಲ್ಪ ಹೊತ್ತಿದ್ದು ಬರ್ತೀನಿ. ನೀನು ದೇವಸ್ಥಾನಕ್ಕೆ ಹೋಗ್ತಿರೋದು ಒಳ್ಳೇದಾಯ್ತು. ಹೋಗೋಕೆ ಮುಂಚೆ ಒಂದು ಒಳ್ಳೆ ಸುದ್ದಿ ಕೇಳ್ಕೊಂಡು ಹೋಗು. ಒಳ್ಳೆ ಸುದ್ದಿನ? ಏನಪ್ಪ? ಯಜಮಾನ್ರು ನನಗೆ ಇವತ್ತು ಬೋನಸ್ ಕೊಟ್ರಮ್ಮ, 1 ಲಕ್ಷ. ಅದಕ್ಕೆ ಸ್ವೀಟ್ ತಗೊಂಬಂದೆ. ದೇವ್ರಿಗೆ ದೀಪ ಹಚ್ಚುತ್ತಿದ್ದಂಗೆ ಎಂತ ಸಿಹಿ ಸುದ್ದಿ ಹೇಳ್ತೀಯೋ. ಒಳಗಡೆ ಹೋಗು, ನಾನು ದೇವಸ್ಥಾನಕ್ಕೆ ಹೋಗಿ ನಿನ್ನ ಹೆಸರಲ್ಲಿ ಅರ್ಚನೆ ಮಾಡಿಸ್ಕೊಂಡ್ ಬರ್ತೀನಿ. ಮುಂಚೆ ಸ್ವೀಟ್ ತಿನ್ಕೊಂಡು ಹೋಗು. ಅಯ್ಯೋ, ಮೊದಲು ಎಲ್ಲರಿಗೂ ಕೊಡು, ಆಮೇಲೆ ತಿಂತೀನಿ ನಾನು. ಸರಿ ಆಯ್ತು, ಹುಷಾರು. ಅಪ್ಪ, ಅಕ್ಕ, ವರ ಇಲ್ಲೇ ಇದೆಯಾ? ಅಕ್ಕ, ವರ. ಏನೋ ಮಗನ ಇಷ್ಟೊಂದು ಸಂತೋಷವಾಗಿದೆ, ಏನೋ ಕೈಯಲ್ಲಿ ಸ್ವೀಟ್ಸು. ಹೇಳ್ತೀನಿ. ಸುಬ್ಬು, ಸ್ವೀಟ್ ಎಲ್ಲ ತಂದಿದ್ಯಾ ಅಂದ್ರೆ ಏನೋ ಖುಷಿಯಾದ ವಿಷಯನೇ ಇರ್ಬೇಕು. ಏನೋ ಅದು? ಹೇಳ್ತೀನಿ ತಗೋ, ಕೊಡಿ. ಸುಬು, ಏನೋ ಇಷ್ಟೊಂದು ಸ್ವೀಟ್ಸು, ವೆರೈಟಿ ಇದೆ. ಅಯ್ಯೋ, ನನ್ನ ಫೇವ್ರೆಟ್ ಲಾಡು ಇದೆ. ರೀ, ಅವ್ನ್ ಸ್ವೀಟ್ ತಂದಿರೋದಕ್ಕೆ ಕಾರಣ ಏನು ಅಂತ ಮೊದ್ಲು ಕೇಳಿ, ಆಮೇಲೆ ತಿನ್ನಿ. ಅಲ್ಲ ಸುಬ, ಏನ ಕಾರಣ? ಯಜಮಾನ ನನಗೆ ಬೋನಸ್ ಕೊಟ್ರಪ್ಪ. ಬೋನಸ್ ಅಣ್ಣ? ಎಷ್ಟು ಕೊಟ್ರು? ಎಷ್ಟು ಕೊಟ್ರೇನೆ? ಯಜಮಾನ್ರು ನನ್ನ ಮಗನ ಕೆಲಸ ನೋಡಿ ಮೆಚ್ಚಿ ಕೊಟ್ಟಿರೋದು. ಎಷ್ಟೇ ಕೊಟ್ಟರು ಪ್ರೀತಿಯಿಂದ ತಗೋಬೇಕು. ಅಪ್ಪ, ಆದ್ರೂ ಎಷ್ಟು ಕೊಟ್ಟಿರ್ಬೋದು ಅಂತ ಕುತೂಹಲ ಇರುತ್ತಲ್ಲ. ಸುಬ್ಬು, ಎಷ್ಟು ಕೊಟ್ರು? 1 ಲಕ್ಷ. ಸುಬ್ಬು, 1 ಲಕ್ಷ ರೂಪಾಯಿ ಇವತ್ತಿದೆ ಈಗ? ಇಲ್ಲ. ಏನು ಇಲ್ವಾ? ಅಷ್ಟು ಬೇಗ 1 ಲಕ್ಷ ಖರ್ಚು ಮಾಡ್ಬಿಟ್ಟೇನಾ ಸುಬ್ಬು? ಅಯ್ಯೋ ಅಕ್ಕ, ಸ್ವೀಟ್ ಎಲ್ಲ ತಂದಲ್ಲ, 1000 ರೂಪಾಯಿ ಖರ್ಚಾಯ್ತು. ಈಗ 99,000 ರೂಪಾಯಿ ಇದೆ ನನ್ನ ಹತ್ರ. ಸುಬ್ಬು, ನಿನ್ನ ಹತ್ರ ಈಗ 99,000 ರೂಪಾಯಿ ಇದೆ. ಸುಬ್ಬು, ದುಡ್ಡನ್ನ ಆ ಥರ ತೋರಿಸ್ಬೇಡ ಕಣೋ, ದೃಷ್ಟಿ ಬೀಳುತ್ತೆ. ದೇವ್ರ ಮುಂದೆ ಇಟ್ಟು ಕೈ ಮುಕ್ಕಪ್ಪ. ಸುಬ್ಬು ಕೈಯಲ್ಲಿ ದುಡ್ಡು, ನನ್ನ ಕೈಯಲ್ಲಿ ಖಾಲಿ ಇಲ್ಲಿ ಲಡ್ಡು. ಏನು ಮಾಡೋಕ್ಕಾಗತ್ತೆ, ಪಾಲಿಗೆ ಬಂದಿದ್ದೆ ಪಂಚಾಮೃತ. ಇದನ್ನಾದ್ರೂ ತಿನ್ನೋಣ. ಕೃಷ್ಣ ಸುಂದರ,
ಮಮ್ಮಿ ಕೃಷ್ಣ ಸುಂದರ ಮಮ್ಮಿ ಹೆಂಗಿದ್ಯಾ ಮಗನಿ ಹೆಂಗಿದೆಯೋ ಕಂದ ಕೃಷ್ಣ ಸುಂದರ. ಮಮ್ಮಿ ನಾನು ಶ್ಯಾಮ ಸುಂದರ. ಎರಡು ಒಂದೇ. ಲಡ್ಡು ಬಂದ್ ಬಾಯಿಗೆ ಬಿತ್ತ, ಲಡ್ಡು ಬಂದ್ ಬಾಯಿಗೆ ಬೀಳುತ್ತೋ ಇಲ್ವೋ, ಆದ್ರೆ ನೀನಂತೂ ಬಂದಿ ಹಾಳು ಬಾವಿಗೆ ಬಿದ್ದಾಯ್ತಲ್ಲ. ಅಲ್ಲ ಮಗನೆ, ಅತ್ತೆ ಮನೆಯಲ್ಲಿ 6 ದಿವಸಕ್ಕಿಂತ ಮೇಲಿದ್ರು ಅಂದ್ರೆ ಕತ್ತೆ ಬಾಳ್ಬೇಕಾಗತ್ತೆ. ಮಾವನ ಮನೆಯಲ್ಲಿ ಮರ್ಯಾದೆ ಇರಬೇಕು ಅಂದ್ರೆ ಹಿಂಗೆ ಬರ್ಬೇಕು, ಹಿಂಗ್ ಹೋಗ್ತಾ ಇರ್ಬೇಕು. ಬೀಗ್ರೆ ಯಾಕೆ ಹಾಗೆ ಮಾತಾಡ್ತೀರಿ? ಬನ್ನಿ ಒಳಗ್ ಬನ್ನಿ. ಅಯ್ಯೋ ಯೋ 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 ಯೋ, ನಿಮ್ದು ತುಂಬಾ ದೊಡ್ಡ ಮನಸ್ಸು. ಅನಂತ ಶಯನ ಅವರೇ, ಪದ್ಮನಾಭ, ಎರಡು ಒಂದೇ. ನನ್ನ ಮಗ ಈ ತಾಯಿ ಬಿಟ್ಟು ಒಂದು ಹೊತ್ತು ಒಂದು ತುತ್ತು ಅನ್ನನೂ ತಿಂತಾ ಇರ್ಲಿಲ್ಲ, ಅಂತವನು ಇವತ್ತು ಲಡ್ಡು ತಿಂತಾ ಇದ್ದಾನೆ. ಯಾಕೋ ಮಗ್ರಿ, ನಿನ್ಗೆ ಈ ತಾಯಿ ಮೇಲೆ ಪ್ರೀತಿ ಇಲ್ವೇನೋ? ಹಾಗೇನಿಲ್ಲ ಮಮ್ಮಿ, ನನಗೆ ನೀನು ಅನ್ಸಿದ್ರೆ ಪ್ರಾಣ ಹೋಗೋಷ್ಟು ಪ್ರೀತಿ. ಅಯ್ಯೋ ನನ್ ಸುಂದರ, ನನ್ ಕಂದ, ನನ್ ಬಂಗಾರ. ಯಾರ್ ಪ್ರಾಣನು? ಕಾಂತ ಮತ್ತೆ ಬನ್ನಿ ಕೂತ್ಕೊಳ್ಳಿ. ಕಾರ್ತಿಕೇಯ, ಸುಬ್ರಹ್ಮಣ್ಯ, ಎರಡು ಒಂದೇ. ಕುಡಿಯ ಅಕ್ಕ ನೀರು ತಗೊಂಡು ಹೋಗಿ. ಇದರ ತಗೊಳಪ್ಪ. ಕಾಲ್ ಮಡ್ಸ್ಕೊಂಡು ಕುತ್ಕೋತೀನಿ. ವಯಸ್ಸಾಯ್ತಲ್ಲ, ಸಣ್ಣ ನೋವು. ಅವ್ವ ಯಪ್ಪ, ಯಪ್ಪ. ಓಹೋ, ಧನ ಕೊಡದ ಲಕ್ಷ್ಮಿ, ಧನಲಕ್ಷ್ಮಿ. ನೀರಾದ್ರೂ ಕೊಡ್ತಿದೀಯಲ್ಲ, ಕೊಡು. ಯಾವ ಖುಷಿಗೋ? ಯಜಮಾನರು ನಂಗೆ ಇವತ್ತು ಬೋನಸ್ ಕೊಟ್ರು. ಸ್ವೀಟ್ ಎಲ್ರಿಗೂ ತಂದಿದೆ, ಅದೇ ಟೈಮಿಗೆ ನೀವು ಬಂದ್ರಿ. ಹೌದಾ? ಕಾರ್ತಿಕೇಯ, ನಾನ್ ಸ್ವೀಟ್ ತಿನ್ನಲ್ಲ. ಅಯ್ಯೋ ಯಾಕೆ? ನೀವೆಲ್ಲರೂ ನನಗೊಂದು ಮಾತು ಕೊಟ್ರೆ ನಾನು ಈ ಸ್ವೀಟ್ ತಿಂತೀನಿ. ಮಾತಾ? ಏನದು ಬೀಗ್ರೆ, ಹೇಳಿ. ನನಗಿರೋದು ಒಬ್ಬನೇ ಮಗ. ಅವನೇನೋ ನನ್ನನ್ನ ಅಲ್ಲಿ ಬಿಟ್ಟು ಇಲ್ಲಿ ಬಂದು ಜಾಂಡ ಬಿಡ್ಬಿಟ್ಟ. ನನಗೆ ಮಗನ ಜೊತೆಗಿರ್ಬೇಕು ಅನ್ನೋ ಆಸೆ. ಅದಕ್ಕೆ ಇನ್ಮೇಲಿಂದ ನಾನು ಇಲ್ಲೇ ಬಂದು ಇದ್ಬಿಡ್ತೀನಿ ಅವನ ಜೊತೆಗೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.